ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮದ್ದೂರು ಬಳಿ ಕೆಎಸ್ಆರ್ಟಿಸಿ ಬಸ್ ಉರುಳಿ ಅವಘಡ, 30ಕ್ಕೂ ಹೆಚ್ಚು ಮಂದಿಗೆ ಗಾಯ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ಜಿಲ್ಲಾಧಿಕಾರಿ ಕುಮಾರ್ ಭೇಟಿ. ಮಂಡ್ಯ ಜಿಲ್ಲಾ ಕಲಾವಿದರ ಸಹಕಾರ ಸಂಘ ಅಸ್ತಿತ್ವಕ್ಕೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ, 20 ಲಕ್ಷ ಠೇವಣಿ ಸಂಗ್ರಹಿಸುವ ಮಹತ್ವದ ಗುರಿ. ಕೊಪ್ಪ ಗ್ರಾಮದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜನೆ, ಗ್ಯಾರಂಟಿ ಫಲಾನುಭವಿಗಳ ಖಾತೆಗೆ ನೇರ ಹಣ ಜಮಾ, ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ. ಕೆಆರ್ಎಸ್ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಅಡೆತಡೆ, ವಾಹನ ಪಾರ್ಕಿಂಗ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳದಿರಲು ತಾಕೀತು, ಕನ್ನಡ ಸೇನೆಯಿಂದ ಜಿಲ್ಲಾ ಆಡಳಿತಕ್ಕೆ ಮನವಿ. ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಹಿನ್ನೆಲೆ ನಿರಂತರ 24 ಗಂಟೆಗಳ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ, ಜೀವಧಾರೆ ಟ್ರಸ್ಟ್ನಿಂದ ವಿನೂತನ ಪ್ರಯೋಗ. ಹೇಮಗಿರಿ ಶಾಖಮಠದಲ್ಲಿ ಚುಂಚಶ್ರೀ ಪುಣ್ಯಸ್ಮರಣೆ, ಹಲವು ಚಲನಚಿತ್ರ ನಟ ನಟಿಯರು ಭಾಗಿ, ಡಾಕ್ಟರ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಆಯೋಜನೆ. ಮದ್ದೂರು ಸಮೀಪದ ಬೆಂಗಳೂರು ಮೈಸೂರು ಹೆದ್ದಾರಿಯ ನಿರ್ಘಟ್ಟ ಬಳಿ ಕೆಎಸ್ಆರ್ಟಿಸಿ ಬಸ್ ಒಂದು ಉರುಳಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಸೂಕ್ತ ಚಿಕಿತ್ಸೆ ನೀಡುವಂತೆ ಅವರು ಸೂಚನೆಯನ್ನು ನೀಡಿದ್ದಾರೆ. ಇದು ಸೋಮವಾರ ಆಗಿರುವಂಥ ಘಟನೆ ತೀವ್ರತೆ ಹೆಂಗಿದೆ ಅಂತಂದರೆ, ರಿವೈಂಡರ್ಗೆ ಡಿಕ್ಕಿ ಹೊಡೆದು ಈ ಅಪಘಾತ ಆಗಿದೆ ಅನ್ನುವಂಥದ್ದು ಸ್ಥಳೀಯರು ಹೇಳುವಂಥ ಒಂದು ವಿಚಾರ. ಅಲ್ಲೊಬ್ಬ ಪ್ರತ್ಯಕ್ಷದರ್ಶಿ ಹೇಳ್ತಿರುವ ಹೇಳಿಕೆಯನ್ನು ಗಮನಿಸಿದ್ರೆ, ಕಂಡಕ್ಟರ್ ಅವರು ಒಂದು ಟಿಫನ್ ಬಾಕ್ಸ್ ಏನೋ ಡ್ರೈವರ್ಗೆ ಕೊಡೋಕೆ ಹೋದಕ್ಕೆ ಒಂದು ಸೂಚನೆ ಮಾಡಿದ್ದಾರೆ. ಸೊ ಒಂದು ಚೂರು ಆಚೆ ಈಚೆ ಅದನ್ನು ತೆಗೆದುಕೊಳ್ಳುವ ಬರದಲ್ಲಿ ಒಂದು ಸ್ಪೇಸ್ ಹೆಚ್ಚು ಕಮ್ಮಿ ಆಗಿದಾಗ ಅವರು ಡಿವೈಡರ್ ಹೊಡೆದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಎಷ್ಟೋ ಸಾರಿ ನೋಡಿ, ನಾವು ಡ್ರೈವ್ ಮಾಡಬೇಕಾದ್ರೆ ಯಾರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಡ್ರೈವ್ ಮಾಡೋರನ್ನ. ಸಣ್ಣದಕ್ಕೂ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋದು. ಒಂದು ಚೂರು ನೋಡಿ, ಈ ಸ್ಪೇಸ್ ಒಂದು ಚೂರು ಈ ಕಡೆ ಆದರೆ ದೊಡ್ಡ ದೊಡ್ಡ ಅವಘಡಗಳಾಗಿದ್ದಾವೆ, ಇನ್ನು ಮುಂದಕ್ಕೂ ಆಗ್ತವೆ. ಅಷ್ಟೇ ಸೂಕ್ಷ್ಮತೆ ಈ ಘಟನೆಯಲ್ಲಿ ಕೂಡ ಅದಾಗಿದೆ ಅಂತ ಅವರು ಪ್ರತ್ಯಕ್ಷ ಹೇಳ್ತಾಯಿದ್ರು. ಸೊ ನಿಜಕ್ಕೂ ಭಾಳ ಗಂಭೀರವಾದಂಥ ಅಪಘಾತನೇ ಇದು. ಸದ್ಯಕ್ಕೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದರು, ಎಲ್ಲ ಗಾಯಾಳುಗಳನ್ನ ಮಾತಾಡಿಸಿದರು ಮತ್ತು DHO ಕೂಡ ಸ್ಥಳಕ್ಕೆ ಬಂದಿದ್ದರು, CEO ಅವರಿದ್ದರು. ಎಲ್ಲರೂ ಕೂಡ ಸೂಕ್ತ ಚಿಕಿತ್ಸೆ ನೀಡಿದರು. ಏನಾದರೂ ಹೆಚ್ಚುವರಿ ಚಿಕಿತ್ಸೆ ಬೇಕಾದರೆ ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಅದನ್ನು ದಾಖಲು ಮಾಡಿ ಅಂತ KSRTC ಆಫೀಸರ್ಸ್ಗೂ ಕೂಡ DC ಅವರು ಸೂಚನೆ ಕೊಡ್ತಾಯಿದ್ರು. ಉಸ್ತುವಾರಿ ಸಚಿವರು ಕೂಡ ಘಟನೆಯ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿದ ಸರ್ಕಾರಿ ಬಸ್ ಹೆದ್ದಾರಿಯಲ್ಲಿ ಉರುಳಿದ ಪರಿಣಾಮ 30 ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಮದ್ದೂರು ತಾಲೂಕಿನ ರುದ್ರಕ್ಷೇತ್ರ ಗ್ರಾಮದಲ್ಲಿ ಜರುಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು 3 ಪ್ರಯಾಣಿಕರ ತಲೆಗೆ ಪೆಟ್ಟು ಬಿದ್ದಿದೆ. ಇತರ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ತಿಳಿದುಬಂದಿದೆ. ಚಾಮರಾಜನಗರದಿಂದ ಕೊಳ್ಳೇಗಾಲ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದಾಗ ಚಾಲಕನ ನಿಯಂತ್ರಣ ಪಡೆದುಕೊಂಡು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ತಕ್ಷಣವೇ ಗಾಯಾಳುಗಳನ್ನು ಸ್ಥಳೀಯರು ಹಾಗೂ ವಾಹನ ಸವಾರರು ಮದ್ದೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಹೆದ್ದಾರಿಯಲ್ಲಿ ಬಸ್ಸು ಉರುಳಿ ಬಿದ್ದಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಕೆಲ ಹೊತ್ತು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಮದ್ದೂರು ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಗಾಯಗೊಂಡು ಪ್ರಯಾಣಿಕರು ಚಿಕಿತ್ಸೆ ಪಡೆಯುತ್ತಿರುವ ಮದ್ದೂರು ತಾಲೂಕು ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಆಯ್ತು, ಎಕ್ಸಾಮ್ಗೆ ಅಂತ ತಲೆ ಮಾಡ್ಕೋಬೇಡಿ. ಎಕ್ಸಾಮ್ ಹೇಳೋಣ ಅವ್ರಿಗೆ. ಫಸ್ಟ್ ಅವ್ರಿಗೆ ಈಗ ಮಿಮ್ಸಿಗೆ ಹೇಳಿದ್ದೀನಿ, ಮಿಮ್ಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಮಿಮ್ಸಿಗೆ ಕಳಿಸ್ತೀವಿ. ಬೆಂಗಳೂರಿಗೆ ಯಾವ ಕಡೆ ಸರ್? ಯಾವ ಊರಿನವರು? ಚಾಮರಾಜನಗರ ಸರ್. ನೀವು ಎಲ್ಲಿಂದ ಹೋಗ್ತಾ ಇದ್ದೀರಿ? ಚಾಮರಾಜನಗರದಿಂದ ಬೆಂಗಳೂರು ಹೋಗ್ತಾ ಇದ್ದೆ. ಹಾಂ, ಹೆಂಗಾಯ್ತು ಸರ್ ಇದು ಆಕ್ಸಿಡೆಂಟ್? ಸರ್ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಡಿವೈಡರ್ಗೆ ಲಾಸ್ಟಿಗೆ ಪಲ್ಟಿ ಆಗ್ತಿದೆ. ಹೆಂಗಾಯ್ತು ಸರ್ ಇದು? ಸರ್ ಒಂದು ಬಾಕ್ಸ್ ಕೊಟ್ಟರು. ಆ ಬಾಕ್ಸ್ ತಗೊಳಕ್ಕೆ ಡ್ರೈವರ್ ಎತ್ತಿರದ್ದು. ಸರ್ ಡಿವೈಡರ್ ಅಂತ ಹೇಳ್ತಾ ಇದ್ದೀನಿ. ಏನು ನೋಡ್ತಾ ಇಲ್ಲ. ತಕ್ಷಣ ಅದೇನಾದ್ರು ಅಂತ ನೋಡ್ತಿಲ್ಲ. ಕೆಳಗಡೆ ಬಿಡ್ತಾ ಇದೆ. ಏನು ಯಾವ ಊರಿನವರು? ಎಲ್ಲಿಗೆ ಹೋಗ್ತಾ ಇದ್ರಿ? ಅತಿ ಅವಶ್ಯಕತೆ ಇರುವಂತಹ ತುರ್ತು ಪರಿಸ್ಥಿತಿಯಲ್ಲಿರುವ ಪ್ರಯಾಣಿಕರನ್ನ ಅವಶ್ಯಕವಿದ್ದಲ್ಲಿ ಮಿಮ್ಸ್ಗೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆ ಕೊಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಂದು ವೇಳೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಲ್ಲಿ ಅದರ ಖರ್ಚು ವೆಚ್ಚವನ್ನು KSRTC ವತಿಯಿಂದ ಭರಿಸುವಂತೆ ಸ್ಥಳದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪರಿಸ್ಥಿತಿ ಅವಲೋಕಿಸಿದರೆ ಸಣ್ಣಪುಟ್ಟ ಗಾಯಗಳಾಗಿದ್ದು 2-3 ಜನರಿಗೆ ಹೆಚ್ಚು ಗಾಯಗಳಾಗಿದ್ದು ಅವರನ್ನು ಮಿಮ್ಸ್ ಅಥವಾ ಚಿಕಿತ್ಸೆಗೆ ಅವಶ್ಯಕತೆ ಇರುವ ಉನ್ನತ ಆಸ್ಪತ್ರೆಗೆ ಪ್ರಥಮ ಆದ್ಯತೆ ಮೇಲೆ ಸ್ಥಳಾಂತರಗೊಳಿಸಲಾಗುವುದು ಅಂತ ಅವರು ತಿಳಿಸಿದರು. ಬೆಳಿಗ್ಗೆ KSRTC ಬಸ್ಸೊಂದು ಚಾಮರಾಜನಗರದಿಂದ
ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮದ್ದೂರಿನ ರುದ್ರಾಕ್ಷಿಪುರ ಎನ್ನುವಂಥ ಒಂದು ಸ್ಥಳದಲ್ಲಿ ಚಾಲಕನ ನಿಯಂತ್ರಣವನ್ನು ತಪ್ಪಿ ಒಂದು ಅಪಘಾತ ಆಗಿದೆ. ಬಸ್ಸು ಉಲ್ಟಾಗಿ ಬಿದ್ದಿರ್ತಕ್ಕಂಥ ಸುಮಾರು 33 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಈಗಾಗಲೇ ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅತಿ ಅವಶ್ಯಕ ಇರತಕ್ಕಂಥ ಏನಾದ್ರು ಹೆಡ್ ಇಂಜುರೀಸ್ ಇದ್ದರೆ ಅಂಥವರಿಗೆ ಬೇರೆ ಆಸ್ಪತ್ರೆಗಳು ಬೇಕಂದ್ರೆ ಕೂಡ ಅಲ್ಲಿ ಕೂಡ ರೆಫರ್ ಮಾಡ್ತಾ ಇದ್ದೀವಿ. ಆಯಾ ಗಾಯಗೊಂಡಿರ್ತಕ್ಕಂಥ ಪ್ರಯಾಣಿಕರನ್ನೇ ನಾವು ಕೇಳ್ತಾ ಇದ್ದೀವಿ, ಒಂದು ವೇಳೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಅಂತ ಇಚ್ಛೆಪಟ್ಟರೆ ನಮ್ಮ ಆಂಬ್ಯುಲೆನ್ಸ್ ಮೂಲಕನೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಆ ವೆಚ್ಚವನ್ನು ಕೂಡ KSRTC ಮೇಲೆ ಭರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. 2 ರಿಂದ 3 ಜನಕ್ಕೆ ಹೆಡ್ ಇಂಜುರಿ ಆಗಿರ್ತಕ್ಕಂಥದ್ದು. ಹೆಡ್ ಇಂಜುರಿ ಆಗಿರೋಂಥವ್ರನ್ನ ನಾವು ಮಾತ್ರ ಜಿಮ್ಸಿಗೆ ಅಥವಾ ನಿಮಾನ್ಸ್ಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವಿಷಯ ತಿಳಿದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಸ್ಥಳಕ್ಕೆ ಆಗಮಿಸಿ ಅವಘಡದ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, KSRTC ಜಿಲ್ಲಾ ನಿಯಂತ್ರಕ ನಾಗರಾಜು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲಾ ಕಲಾವಿದರ ಪತ್ತಿನ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತರುವ ಸಂಬಂಧ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಜಯಪ್ರಕಾಶ್ ಗೌಡರು ಹೇಳುವ ರೀತಿಯಲ್ಲೇ ಕಳೆದ 20-30 ವರ್ಷಗಳಿಂದ ಈ ಥರದೊಂದು ಪ್ರಯತ್ನ ಆಗಿರಲಿಲ್ಲ. ಎಲ್ಲದಕ್ಕೂ ಪತ್ತಿನ ಸಹಕಾರ ಸಂಘಗಳಿದ್ದಾವೆ, ಟ್ರಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಕಲಾವಿದರು ಯಾವತ್ತಿದ್ರೂ ಅತಂತ್ರನೇ, ಅವ್ರಿಗೆ ಯಾವುದೇ ಭರವಸೆನೂ ಇಲ್ಲ, ಭದ್ರತೆಯೂ ಇಲ್ಲ. ಸೊ ಆ ಥರದೊಂದು ಸ್ಥಿತಿಯಲ್ಲಿ ಇವತ್ತು ಒಂದು ಸಭೆ ನಡೆಯಿತು, ಪೂರ್ವಭಾವಿ ಸಭೆ. ಒಂದು 50-60 ಜನ ಸೇರ್ಕೊಂಡಿದ್ದರು ಕರ್ನಾಟಕ ಸಂಘದಲ್ಲಿ. ಸೊ ಒಂದು ಒಳ್ಳೆಯ ಚರ್ಚೆ ನಡೀತು. ಕಲಾವಿದರೆಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು, ಅವರ ಸಂಕಷ್ಟಗಳನ್ನು ಹೇಳ್ಕೊಂಡ್ರು. ಅಂತಿಮವಾಗಿ ಒಂದು ಕಲಾವಿದರ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥದ್ದು ಮತ್ತು ಸುಮಾರು 2,000ಕ್ಕೂ ಹೆಚ್ಚು ಕಲಾವಿದರನ್ನು ಒಟ್ಟುಗೂಡಿಸಿ 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ಠೇವಣಿ ಇಡಬೇಕು ಅನ್ನುವಂಥದ್ದು. ಸೊ ಯಾರಿಗಾದರೂ ಹೆಚ್ಚು ಕಮ್ಮಿ ಆದಾಗ ಅವರಿಗೆ ಸಹಾಯ ನೀಡುವಂಥದ್ದು, ಈ ಥರ ಆರ್ಥಿಕ ಸಂಕಷ್ಟ ನಿವಾರಣೆ ಮಾಡೋದಕ್ಕೆ ಇದೊಂದು ಒಳ್ಳೆಯ ಪ್ರಯತ್ನ ಅನ್ನುವಂಥದ್ದು ಜಯಪ್ರಕಾಶ್ ಗೌಡರ ಹೇಳಿಕೆಯಾಗಿತ್ತು. ಒಟ್ಟಾರೆ ಸಭೆಯ ಬಗ್ಗೆ ಒಂದು ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಜಿಲ್ಲಾ ಕಲಾವಿದರ ಸಂಘವನ್ನು ಅಸ್ತಿತ್ವಕ್ಕೆ ತರುವ ಸಂಬಂಧ ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಭವನದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಕಲಾವಿದರು ತಮ್ಮ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಹಂಚಿಕೊಂಡರು. ಕಲಾವಿದರು ತುಂಬ ಸಂಕಷ್ಟದಲ್ಲಿ ಬದುಕು ಸವಿಸುತ್ತಿದ್ದು, ಕಲಾವಿದರ ನೆರವಿಗೆ ಸರ್ಕಾರ ಮತ್ತು ಇನ್ನಿತರರು ಧಾವಿಸಬೇಕು ಅಂತ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಮಂಡ್ಯ ಜಿಲ್ಲೆಯ ಕಲಾವಿದರ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತರುವ ನಿಟ್ಟಿನಲ್ಲಿ ಇದು ಅತ್ಯುತ್ತಮ ಪ್ರಯತ್ನವಾಗಿದೆ ಅಂತ ಹೇಳಿದರು. ಕಳೆದ 20-30 ವರ್ಷಗಳಿಂದ ಈ ಕನಸು ನನ್ನನ್ನು ಕಾಡುತ್ತಿತ್ತು, ಅದು ಈಗ ಈಡೇರಿದೆ ಅಂತ ಅವರು ಹೇಳಿದರು. ಜಿಲ್ಲೆಯ ಕಲಾವಿದರು ಗೌರವಯುತವಾಗಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಾಗಬೇಕು, ಆರ್ಥಿಕವಾಗಿ ಅವರು ಸದೃಢರಾಗಬೇಕು. ಅದಕ್ಕಾಗಿ ಸಂಘಟನಾತ್ಮಕವಾಗಿ ಪ್ರಯತ್ನ ಮಾಡಲಾಗಿದೆ. ಇಡೀ ಜಿಲ್ಲೆಯಿಂದ 2,000 ಕಲಾವಿದರನ್ನು ಸಂಘಟಿಸಿ 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ಠೇವಣಿ ಇಡಲು ತೀರ್ಮಾನಿಸಲಾಗಿದೆ ಅಂತ ಜಯಪ್ರಕಾಶ್ ಗೌಡ ಹೇಳಿದರು. ಒಂದು ಕಲಾವಿದರ ಸಹಕಾರ ಸಂಘವನ್ನು ಮಾಡಿ ಆ ಮೂಲಕ ಕಲಾವಿದರಿಗೆ ನೆರವಾಗ್ತಕ್ಕಂಥದ್ದು, ಅಶಕ್ತ ಕಲಾವಿದರನ್ನ ಸಹಾಯ ಮಾಡ್ತಕ್ಕಂಥದ್ದು, ಅವರಿಂದನೇ ಅವ್ರಿಗೋಸ್ಕರವೇ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಆರ್ಥಿಕವಾಗಿ ಅವರನ್ನು ಮುನ್ನಡೆಗೆ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೊಂದು ನಾಂದಿ ಆಡಿದ್ದೇವೆ. ಇವತ್ತು ಬಂದಿರತಕ್ಕಂಥ ಕೆಲವೇ ಮಂದಿ ಕಲಾವಿದರನ್ನ ಬೇರೆ ಬೇರೆ ತಾಲೂಕುಗಳಿಂದ ಕರೆದಿದ್ದು, ಅವರಿಷ್ಟು ಜನ ಬಂದಿದ್ದಾರೆ, ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ DP ಸ್ವಾಮಿಯವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸುರೇಶ್ ಕೀಲಾರ ಮತ್ತು ಕಾರಸವಾಡಿ ಮಹಾದೇವ್ ಮತ್ತು ಚಂದ್ರು ಅವರ ಒಂದು ಸಹಾಯಕರಾಗಿ ಅವರಿಗಿದ್ದು ಇದನ್ನು ಆಗಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಒಂದು ತೀರ್ಮಾನ ಆಯಿತು. ತುಂಬ ಸಂತೋಷದ ಒಂದು ಸನ್ನಿವೇಶ ಅಂತ. ನನಗಂತಲೂ ಒಂದು 20-30 ವರ್ಷದಿಂದ ಇದನ್ನು ಯೋಚನೆ ಇದನ್ನು ಮಾಡಬೇಕಂತ ಇದು ಆಗಿರಲಿಲ್ಲ. ಇವತ್ತು ಯುವಕರಾಗಿರ್ತಕ್ಕಂಥ ಕಾರಸವಾಡಿ ಮಹಾದೇವು, ಸುರೇಶು ಮತ್ತು ಚಂದ್ರಶೇಖರ್, ಧನ್ಯಕುಮಾರ್ ಇವರೆಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ, ಅವ್ರಿಗೆ ಶ್ರೀಧರ್ ಕೈ ಜೋಡಿಸಿರೋದ್ರಿಂದ ಖಂಡಿತವಾಗಿ ಇದಾಗುತ್ತೆ, ಇದಾಗಬೇಕು. ಇದರ ಉದ್ದೇಶ ಮಂಡ್ಯ ಜಿಲ್ಲೆಯ ಕಲಾವಿದರ ಗೌರವವನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಾಪಾಡಬೇಕು ಅನ್ನುವಂಥದ್ದು, ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವಂಥದ್ದು, ಮತ್ತು ನಮ್ಮ ಜಿಲ್ಲೆಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವವನ್ನು, ನಮ್ಮ ಜಿಲ್ಲೆಯ ಕಲಾವಿದರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವವನ್ನು ಜಿಲ್ಲಾಡಳಿತವಾಗಲಿ ರಾಜ್ಯ ಆಡಳಿತವಾಗಲಿ ಎಲ್ಲವೂ ಕೂಡ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಘಟನಾತ್ಮಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದಕ್ಕೆ ಒಂದು ಇವತ್ತು ನಾಂದಿಯಾಗಿದೆ. ಜಿಲ್ಲಾ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರಾದ DP ಸ್ವಾಮಿ ಮಾತನಾಡಿ, ಮಂಡ್ಯ ಜಿಲ್ಲೆ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸುವ ಪ್ರಯತ್ನ ಒಳ್ಳೆಯದಾಗಿದೆ. ಹೊಸ ಕಲಾವಿದರ ಸಹಕಾರ ಸಂಘದ ಮೂಲಕ ಅವರ ಸಂಕಷ್ಟಕ್ಕೆ ಸ್ಪಂದಿಸುವ ಉದ್ದೇಶ ಅತ್ಯಂತ ಅರ್ಥಪೂರ್ಣ ಅಂತ ಹೇಳಿದರು. ಸಹಕಾರ ಸಂಘ ಸ್ಥಾಪನೆ ಮಾಡೋದ್ರ ಮೂಲಕ
ಅವರ ಕಷ್ಟ ಸುಖಗಳಿಗೆ, ಅವರ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ, ಉಪಕರಣಗಳನ್ನ ಕೊಂಡ್ಕೊಳ್ಳಿಕ್ಕೆ ಮತ್ತು ಬೇರೆ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಭಾಳ ಸಂತೋಷದ ಈ ವಿಚಾರವನ್ನು ನಮ್ಮ ಜಿಲ್ಲೆಯ ಜನಪದ ಕಲಾವಿದರಿಗೆ ಮುಟ್ಟಿಸ್ಲಿಕ್ಕೆ ಈ ಮೂಲಕ ನಾನು ಎಲ್ಲ ಕಲಾವಿದರು ಎಲ್ಲ ರೀತಿಯ ಕಲಾವಿದರು, ಜನಪದ ಕಲಾವಿದರು ಇರ್ಬೋದು, ಗಾಯಕರು ಇರ್ಬೋದು, ಚಿತ್ರಕಲೆಯವರು ಇರ್ಬೋದು, ಬೇರೆ ಬೇರೆ ಪೇಂಟಿಂಗ್ ಇರ್ಬೋದು, ಎಲ್ಲ ರೀತಿಯ ಕಲಾವಿದರ ಒಟ್ಟುಗೂಡಿಸಿ ಒಂದು ಸಹಕಾರ ಸಂಘವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಜಿಲ್ಲೆಯ ಎಲ್ಲ ಜನಪದ ಕಲಾವಿದರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಕೀಲಾರ ಸುರೇಶ್ ಮಾತನಾಡಿ, ಇದೊಂದು ಉತ್ತಮ ವೇದಿಕೆಯಾಗಿದ್ದು ಎಲ್ಲ ಕಲಾವಿದರು ಯಾವುದೇ ತಾರತಮ್ಯ ತೋರದೆ ಬದ್ಧತೆಯಿಂದ ಸಂಘಟಿತರಾದಾಗ ಮಾತ್ರ ಈ ಸಂಘಟನೆ ಯಶಸ್ವಿಯಾಗಿ ಬೆಳೀತದೆ ಅಂತ ತಮ್ಮ ಅಭಿಪ್ರಾಯ ತಿಳಿಸಿದರು. ನಮ್ಮ ಕಲಾವಿದರಿಗೆ ಅನುಕೂಲ ಆಗಬೇಕು. ನಮ್ಮ ಕಲಾವಿದರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಹಲವು ಪ್ರಯೋಜನಗಳನ್ನು, ಈ ಸವಲತ್ತುಗಳನ್ನ ಇಲ್ಲಿ ಒದಗಿಸ್ಬೋದು. ಜೊತೆಗೆ ನಮ್ಮ ಜಿಲ್ಲೆಯ ಕಲಾವಿದರು ಏನು ಅಂತಂತ ತೋರಿಸ್ಕೊಡ್ಲಿಕ್ಕೆ ಇದೊಂದು ಸಂಘಟನೆ ಮತ್ತು ಸಹಕಾರ ಬೇಕಾಗಿರೋದ್ರಿಂದ ನಾವು ಈ ಸಹಕಾರ ಸಂಘನ ಪ್ರಾರಂಭ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಭೆಯಲ್ಲಿ ಕಾರಸವಾಡಿ ಮಹಾದೇವ್, ಶ್ರೀಧರ್, ಧನ್ಯಕುಮಾರ್, ಗೋರಬಲೆ ಚಂದ್ರಶೇಖರ್, ಸುಂದರೇಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮಧುರ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಇನ್ನು ಮುಂದೆ ಜನರು ಕಚೇರಿಗಳಿಗೆ ಅಲೆಯಬೇಕಾದಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ ಅಂತ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವಂತಿಲ್ಲ, ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಅಂತ ಹೇಳಿದರು. ಸಮಸ್ಯೆ ಪರಿಹಾರವಾದ ನಂತರ ಪರಿಹಾರವಾಗಿದೆ ಎಂದು ಯಾರೂ ಅಭಿನಂದನೆ ಸಲ್ಲಿಸುವುದಿಲ್ಲ. ಹೊಸ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆಯಾಗುತ್ತದೆ. ಸಾರ್ವಜನಿಕರ ಕೆಲಸ ಮಾಡುವುದು ಜನಪ್ರತಿನಿಧಿಗಳ ಕೆಲಸ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಸಾರ್ವಜನಿಕರಿಗೆ ನೀಡುವ ಕಾರ್ಯಕ್ರಮಗಳಿಗೆ ಸಂಗ್ರಹಿಸುವ ಫಲಾನುಭವಿಗಳ ವಿವರಗಳ ಬಗ್ಗೆ ಬೇರೆ ರಾಜ್ಯಗಳು ಮೆಚ್ಚುಗೆ ವ್ಯಕ್ತಪಡಿಸಿ ವಿವರ ಸಂಗ್ರಹಿಸಲು ರೂಪಿಸಿರುವ ತಂತ್ರಜ್ಞಾನವನ್ನು ಹಂಚಿಕೊಳ್ಳುವಂತೆ ಮನವಿ ಸಲ್ಲಿಸಿರುವುದು ಹರ್ಷದಾಯಕ ವಿಚಾರ ಅಂತ ಹೇಳಿದರು. ಕೊಪ್ಪಳಿ ಹೋಬಳಿಯಲ್ಲಿ ಇದು 2ನೇ ಬಾರಿಗೆ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಸ್ವೀಕರಿಸುವ ಕುಂದುಕೊರತೆ ಅರ್ಜಿಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಪರಿಹರಿಸಲಾಗುವುದು ಅಂತ ಹೇಳಿದರು. ನೋಡಿ, ಪೌತಿ ಖಾತೆ ಆಗದೆ ಇರೋದಕ್ಕೆ ಇಲಾಖೆಗಳು ಕಾರಣ ಒಂದು 20% ಇರ್ಬೋದು. ಅಧಿಕಾರಿಗಳು ಸ್ಪಂದಿಸದೇ ಇರೋದು, ಸರಿಯಾದ ರೀತಿ ಮಾಡದೇ ಇರ್ಬೋದು. 20-25% ಅವ್ರು ತಪ್ಪಿರ್ಬೋದು. 70ರಿಂದ 80% ನಿಮ್ಮ ತಾತ ತಂದೆ ತೀರೋ ತಕ್ಷಣ ನಿಮ್ಮ ಕುಟುಂಬದವರು ಜಾಯಿಂಟಾಗಿ ಕೂತ್ಕೊಂಡು ತೀರ್ಮಾನ ಮಾಡಿಕೊಂಡು ಹೋಗಿ ಒಂದು ಅರ್ಜಿ ಕೊಡದೇ ಇರೋದು ನಿಮ್ದು ತಪ್ಪು ಅಂತ ನೀವು ಭಾವನೆ ಅನ್ಕೊಳ್ಳಿ. 4,000 ಸ್ವತಂತ್ರ ಬಂತವೆಂದು ಇಲ್ಲಿವರೆಗೆ ಪೌತಿ ಖಾತೆ ಆಗಿದೆ. ಆದರೆ ಈ 1.5 ವರ್ಷದಲ್ಲಿ ಪೌತಿ ಖಾತೆ 1,500 ಮಾಡಿಸಿದ್ವಿ. ಈ 1.5 ವರ್ಷದಲ್ಲಿ 1,500 ಪೌತಿ ಖಾತೆನ ನಾವು ಮಾಡಿಸಿರ್ತಕ್ಕಂಥದ್ದು. ಕಳೆದ ಬಾರಿ ನಾನು ಅಲ್ಲೊಂದು ಜನತಾ ಹಿಂಗೆ ಮಾಡಿದ್ದೆ. ಮನೆ ಕಳಿಸಿ 894 ಖಾತೆಗಳನ್ನ ನಾವು ಮನೆ ಕಳಿಸಿ ಮಾಡಿದ್ದೆ. ನೋಡಿ, 832 ಖಾತೆ ಪ್ರತಿ ಮನೆಗೆ ವಿಲೇಜ್ ಅಕೌಂಟೆಂಟ್ರು RIಗಳು ಹೋಗಿ 832 ಖಾತೆ ಮಾಡಿದ್ದು. ಅದಾದ ಮೇಲೆ ಈಗ 1 ವಾರದಿಂದ 443 ಪೌತಿ ಖಾತೆಗಳು, 1275 ಪೌತಿ ಖಾತೆಗಳು ಈ ಹೋಬಳಿನಲ್ಲಿ ಈ 1.5 ವರ್ಷದಲ್ಲಿ ಪೌತಿ ಖಾತೆಗಳಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಒಂದು 2,000 ಖಾತೆಗಳು, ಕೆಲವರು ಕೇಸ್ ಇದೆ ಅಂತೀರಾ, ಕೆಲವರು ನಮ್ಮ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ತಕರಾರಿದೆ ಅಂತೀರಾ, ಅರ್ಜಿ ಕೊಡಕ್ಕೆ ಮುಂದೆ ಬರಲ್ಲ. ಇದರಿಂದ ಕೆಲವು ನಿಂತಿದೆ. ಇನ್ನೊಂದಷ್ಟು ಕೆಲವು ಉದಾಸೀನ ಆಗಿರ್ತಕ್ಕಂಥವನ್ನು ಸಹ ಹುಡುಕಿ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ,
ಜನರ ಸಮಸ್ಯೆಗಳನ್ನು ಪರಿಹರಿಸಲು ಜನತಾ ದರ್ಶನ ಕಾರ್ಯಕ್ರಮವನ್ನು 2ನೇ ಬಾರಿಗೆ ಕೊಪ್ಪದಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಹಿಂದೆ ಸ್ವೀಕೃತವಾದ ಕುಂದುಕೊರತೆ ಅರ್ಜಿಗಳಿಗೆ ಪರಿಹಾರ ಒದಗಿಸಲಾಗಿದೆ ಅಂತ ಹೇಳಿದರು. ಕಂದಾಯ ಇಲಾಖೆ ಚುರುಕಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಸ್ವಯಂ ಪ್ರೇರಿತವಾಗಿ ಭೌತಿಕತೆ ಆಂದೋಲನ, ಪೌಡಿ ದುರಸ್ತಿ, ಆಧಾರ್ ಶೀಡಿಂಗ್ ಕೆಲಸಗಳನ್ನು ಮನೆ ಮನೆಗೆ ಭೇಟಿ ನೀಡಿ ದಾಖಲೆ ಸಂಗ್ರಹಿಸಿಕೊಂಡು ಮಾಡಿಕೊಡಲಾಗುತ್ತಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಜೋಗಿಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ವತಿಯಿಂದ ಭೈರವೈಕ್ಯರಾದಂಥ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 81ನೇ ಜಯಂತ್ಯುತ್ಸವ ಮತ್ತು 12 ವರ್ಷದ ಪುಣ್ಯಸ್ಮರಣೆ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಹೇಮಗಿರಿಯ ಶಾಖಾ ಮಠದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ. ಹಿರಿಯ ನಟ ಶ್ರೀಧರ್, ಒಂದಷ್ಟು ನಟನಟಿಯರು, ಆಮೇಲೆ ಮಹೇಂದರ್ ಫಿಲಮ್ ಆ್ಯಕ್ಟರ್ ಡೈರೆಕ್ಟ್ರು, ಹಿಂದೆ ಒಳ್ಳೆ ಡೈರೆಕ್ಟ್ರ್ ಅವರು ಒಂದಷ್ಟು ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿದ್ದಾವೆ. ಪ್ರತಿ ವರ್ಷ ಈ ಸಂದರ್ಭಕ್ಕೆ ವಿವಿಧ ಶಾಲಾ ಜಯಂತಿಗಳಾಗುವ ಸಂದರ್ಭಕ್ಕೆ ಮತ್ತು ಹಿರಿಯ ಶ್ರೀಗಳಾದಂಥ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ಸ್ಮರಣೆ ಮಾಡಿಕೊಳ್ಳುವ ನೆಪದಲ್ಲಿ ಡಾಕ್ಟರ್ ರಾಮಕೃಷ್ಣೇಗೌಡರು ನಿರಂತರವಾಗಿ ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ಅದೇ ರೀತಿ 81ನೇ ಜಯಂತ್ಯುತ್ಸವ ಮತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಕೇರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆದಿಚುಂಚನಗಿರಿಯ ಹೇಮಗಿರಿಯ ಶಾಖಾ ಮಠದ ವತಿಯಿಂದ ಆಯೋಜಿಸಿದ್ದ ಭೈರವೈಕ್ಯ ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರ 81ನೇ ಜಯಂತ್ಯೋತ್ಸವ ಮತ್ತು 12ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಜಿ ಸಚಿವರಾದ ನಾರಾಯಣಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಗುರುಗಳ ಆಶೀರ್ವಾದ ನನಗೆ ರಾಜಕೀಯ ಮತ್ತು ಸಾಮಾಜಿಕ ಶಕ್ತಿ ನೀಡಿದೆ. ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಮೂಲಕ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳು ಶ್ರೀಮಠದ ಕಾರ್ಯಶಕ್ತಿಯನ್ನು ವಿಸ್ತರಿಸಿದ್ದಾರೆ ಅಂತ ಹೇಳಿದರು. ಬೆಳಗ್ಗೆ ನಾನು ಎಷ್ಟೋ ಸಾರಿ KR ಪೇಟೆಗೆ ಬರಬೇಕಾಗಿ ಎಲ್ಲರೂ ಬಾಂಬೆಗೆ ಹೋಗ್ಬೇಕು ಬಂದಾಗ 5 ಗಂಟೆಗೆ ನಾನು ಗುರುಗಳ ದರ್ಶನ ಮಾಡಲ್ಲ. ಆವಾಗಲೂ ರಾಮಕೃಷ್ಣೇಗೌಡರು ಅಲ್ಲೇ ಇರ್ತಾರೆ. ಆ ರಾಮಕೃಷ್ಣೇಗೌಡರು ಆ ಪೂಜೆದ ಸಮಯದಲ್ಲಿ ನಮ್ಮ ಜಗದ್ಗುರುಗಳು ಬೆಳಗ್ಗೆ ಪೂಜೆಯನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಒಂದ್ಸರಿ ನೋಡ್ತೀನಿ, ರಾಮಕೃಷ್ಣೇಗೌಡರು ಬಂದಿದ್ದಾರೆ. ನಾನು ಒಂದು ಸೂರ್ಯನ ಬೆಳಕು ಬಂದಂಗೆ ಬೆಳಕು ಬರ್ತಾ ಇದೆ ಜಗದ್ಗುರುಗಳ ಪೂಜೆ. ಅದೇ ನಾನು ಕಣ್ಣಿಂದ ನೋಡಿ ನಾನು ಆಶೀರ್ವಾದವನ್ನು ಪಡೆದಿದ್ದೇನೆ ಜಗದ್ಗುರುಗಳ ಹತ್ರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ಬಿಜಿಎಸ್ ಹೊರತಂದಿರುವ ಡೈರಿಯನ್ನು ಖ್ಯಾತ ಚಲನಚಿತ್ರ ನಟ ಶ್ರೀಧರ್ ಅವರು ಬಿಡುಗಡೆ ಮಾಡಿದರು. ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ. ರಾಮಕೃಷ್ಣೇಗೌಡ ಮಾತನಾಡಿ ಮಠದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರಲ್ಲದೆ ಹಿರಿಯ ಶ್ರೀಗಳ ಒಂದು ಬದ್ಧತೆಯಿಂದ ಶ್ರೀಮಠ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದಿದೆ ಅಂತ ಹೇಳಿದರು. ತಾವೆಲ್ಲರೂ ಕೇಳಿದ್ರೆ ಆನೆಯನ್ನು ತುಲಾಭಾರ ಮಾಡಿದಂತಹ ಇತಿಹಾಸ ಈ ಭಾರತ ದೇಶದಲ್ಲಿ ಎಲ್ಲರೂ ಗೊತ್ತಿದೆ, ತಿಳಿದಿದ್ರೆ ಯಾಕಂದ್ರೆ ಗೊತ್ತಿದ್ರೆ ನಾನು ಹೇಳಿದ್ರೆ ಸಾಕು. ಆನೆನ ತುಲಾಭಾರ ಮಾಡಿಸೋದು ಒಂದು ಸಣ್ಣ ಸಂಶಯ ಬಂತು ನನಗೆ, ಕ್ಯೂರಿಯಾಸಿಟಿ ಇತ್ತು. ಇದೇನು ಮಾಡ್ಬೋದು, ಏನು ಉತ್ತರ ಕರ್ನಾಟಕದ ಶೈಲಿ ಬೇರೆ ಇದೆ, ಏನೋ ಥರ ಮಾಡ್ತಾರೆ ಅಂತಂದರೆ ನಾನು ಮೊದಲೇ 3 ಗಂಟೆಗೆ ಹೋಗಿ ಕೂತಿದ್ದೆ ನೋಡಲಿಲ್ಲ ಎಲ್ಲ ಅಂತೇಳಿ. ಗುರುಗಳಿಗೆ ಪಟ್ಟಣದ ಪೂರ್ಣ ಮೆರವಣಿಗೆ ನಡೀತಾ ಇತ್ತು. ನನಗೆ ಕ್ಯೂರಿಯಾಸಿಟಿ ಮತ್ತು ತಕ್ಕಡಿ ಬಗ್ಗೆ ತಗೊಂಡು ಈ ಆನೆ ನಿಲ್ಲುತ್ತಾ ಆಯಿತು. ಆನೆ ಅಷ್ಟು ಏನು ಬರ್ತಾರೆ ಇದಕ್ಕೆ ಅಂತ ನೋಡಿದ್ರೆ ನಾಣ್ಯಗಳು ಇಟ್ಕೊಂಡು ಮೂಟೆಗಟ್ಟಲೆ ನಾಣ್ಯಗಳನ್ನು ತಂದರು. ಅಂದರೆ ಬಹುಶಃ ಮಹಾಸ್ವಾಮಿಗಳು ಬಹಳ ಮೌನಿಗಳು. ಅವ್ರ ಮಠಗಳನ್ನು ನೀವು ನೋಡಬೇಕು ಹೋಗಿ. ನಮ್ಮ ಕೆಲವು ಚಿತ್ರನಟಿ ರೂಪಿಕಾ ಅವರು ಬಿಜಿಎಸ್ ಚೆಂಡನ ಕುಂಚವನ್ನು ಬಿಡುಗಡೆ ಮಾಡಿದರು. ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಎಸ್. ಮಹೇಂದರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ BL ದೇವರಾಜು, ಕಿಕ್ಕೇರಿ ಸುರೇಶ್, RTO ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಭಾವೈಕ್ಯತಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಫಕ್ಕೀರ ಸಿದ್ದರಾಮ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಜನ್ಮದಿನದ ಅಂಗವಾಗಿ ನಿರಂತರ 24 ಗಂಟೆಗಳ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಜನವರಿ 23ರಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಜೀವಧಾರ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅಥವಾ ಮುಖ್ಯಸ್ಥರಾದಂಥ ನಟರಾಜು ತಿಳಿಸಿದರು. ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಜೀವಧಾರ ಎಂದಾಗಲೇ ನಿಮಗೆಲ್ಲ ಗೊತ್ತಾಗುತ್ತೆ, ಅದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಿರೋದು ನಾವು ನೋಡ್ಕೊಂಡು ಬಂದಾಗೆ. ಇದಂತೂ ಒಂದು 3 ತಿಂಗಳಿಂದಲೂ ಈ ಥರದ್ದೊಂದು ಪ್ರಿಪರೇಷನ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಎಲ್ಲ ಜನರನ್ನ ಭೇಟಿ ಮಾಡಿ ಅವ್ರನ್ನ ಏನಂತಾರೆ ಓಲೈಸೋದಲ್ಲ, ಗಮನ ಸೆಳೆಯುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ 23ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ 24x7 ಆ ಥರದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ದಾಖಲೆ ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ಏನೋ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಗಿನ್ನಿಸ್ ದಾಖಲೆ ಒಂದು ಕಡೆ ಆದರೆ ರಕ್ತದಾನ ಅನ್ನೋದೇ ಒಂದು ಪವಿತ್ರವಾದಂಥ ಕೆಲಸ. ನಾನು ಹೇಳ್ತಿದ್ನಲ್ಲ, ನಮ್ಮ ಮಂಗ್ಲ ಲಂಕೇಶ್ ಇರ್ಬೋದು, ಫೋಟೋಗ್ರಾಫರ್ ಮಧು ಅವ್ರು ಇರ್ಬೋದು, ತುಂಬ ಜನ ಇದ್ದಾರೆ. ಯಾರೋ ಮಿಸ್ ಆಗಿದರೆ ನನಗೆ ತುಂಬ ಹೆಸರಿಗೆ ಬರ್ತಿರುವಂಥದ್ದು ತುಂಬ ಜನ ಇದ್ದಾರೆ. ದಾಖಲೆನೇ ಮಾಡ್ತಾಯಿದ್ದಾರೆ ಅವರು.
ಮಂಗಲ ಲಂಕೇಶ್ 73, ಮಧು ಅವರು ಇನ್ನೂ ಹೆಚ್ಚು. ಸೊ ನೋಡಿ, ಅದೊಂದು ಕಮಿಟ್ಮೆಂಟ್ ಅನ್ನೋ ಥರ ಬಂದುಬಿಟ್ಟಿದೆ ನೋಡಿ. ನಮ್ಗೆ ರಕ್ತನೇ ಕೊಡೋಕ್ಕಾಗೋದಿಲ್ಲ, ಅದೇನೋ ಒಂಥರ ಗೊತ್ತಿಲ್ಲ, ಅದು ಒಂಥರ ಜಾಡಿಯ ಇದ್ದಂಗೆ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಕೊಡ್ತಾನೆ ಇರಬೇಕು ಅನಿಸುತ್ತೆ. ಅವ್ರು ಹೇಳೋ ಪ್ರಕಾರ ರಕ್ತದಾನ ಮಾಡೋದ್ರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ, ಮತ್ತು ನಮ್ಮ ಬಾಡಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ, ನಮ್ಮ ದೈಹಿಕ ಇದು ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಆಯಿತಾ, ನಾವಿನ್ನೂ ಕೊಟ್ಟಿಲ್ಲ, ಒಂದು ಟ್ರೈ ಮಾಡಬೇಕು. ಸೊ ನಿಜಕ್ಕೂ ಹೇಳ್ತೀನಿ, ಇದೊಂದು ಮಾನವೀಯ ಕೆಲಸ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜೀವಧಾರೆ ಟ್ರಸ್ಟ್ನವರು. ಎಲ್ಲ ಪ್ರಚಾರ ಆಗಿದೆ. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಕೊಡೋರು 23ನೇ ತಾರೀಕು ಬೆಳಗಿಂದ ಸಂಜೆ ತನಕ ನಡೆಯುತ್ತೆ. ಒಂದು ರಕ್ತ ಇನ್ನೊಬ್ಬರ ಪ್ರಾಣವನ್ನು ಉಳಿಸುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರೋದ್ರಿಂದ ನಾವು ಕೂಡ ಸ್ವರ್ಣವಾಹಿನಿಯಿಂದ ಮನವಿ ಮಾಡ್ತೀವಿ, ದಯವಿಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅನ್ನುವಂಥದ್ದು ನಮ್ಮ ಮನವಿ ಕೂಡ. ಸುದ್ದಿಗಾರರೊಂದಿಗೆ ಮಾತನಾಡಿದ ನಟರಾಜ್ರವರು, ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವರ 128ನೇ ಜನ್ಮದಿನದ ಅಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಿರಂತರ 24 ಗಂಟೆಗಳ ರಕ್ತದಾನ ಶಿಬಿರವನ್ನು ಜೀವಧಾರೆ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಶಿಬಿರದ ಅರಿವು ಮೂಡಿಸುವ ಸಲುವಾಗಿ 18ನೇ ತಾರೀಕಿನಂದು ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಮಾಡುವ ಮೂಲಕ ನಗರದಾದ್ಯಂತ ಪ್ರಚಾರ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ASP ರವರಾದ ತಿಮ್ಮಯ್ಯರವರು ಉದ್ಘಾಟನೆ ಮಾಡೋದ್ರ ಮೂಲಕ ಚಾಲನೆ ನೀಡಿದರು. ಬೈಕ್ ಜಾಥಾದಲ್ಲಿ ಸುಮಾರು 100 ಬೈಕ್ಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಕಂಡಿದೆ. ನಮ್ಮ ಜೀವಧಾರೆ ಟ್ರಸ್ಟ್ ಆಯೋಜನೆ ಮಾಡಿರುವ ರಕ್ತದಾನ ಶಿಬಿರದ ಪ್ರಚಾರಕ್ಕೆ ಇಡೀ ಜಿಲ್ಲೆಯಾದ್ಯಂತ ಕಳೆದ 3 ತಿಂಗಳಿಂದ ಟ್ರಸ್ಟ್ನ ಕಾರ್ಯಕರ್ತರು ನಿರಂತರವಾಗಿ ಶ್ರಮವಹಿಸುತ್ತಿದ್ದಾರೆ ಅಂತ ಹೇಳಿದರು. 24 ಗಂಟೆಗಳ ಕಾಲ ರಕ್ತದಾನ ಶಿಬಿರ ಆಯೋಜನೆ ಆಗುತ್ತಿರುವುದು ದೇಶದಲ್ಲೇ ಪ್ರಥಮ ಬಾರಿಯಾಗಿರಬಹುದು. ಆದ ಕಾರಣ ಸಕ್ಕರನಾಡು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಇತಿಹಾಸ ಅಧ್ಯಯನ ಮಾಡಿ ಮುನ್ನುಡಿ ಬರೆಯಲು ಟ್ರಸ್ಟ್ ನಿರಂತರವಾಗಿ ಶ್ರಮಿಸುತ್ತಿದೆ. ಶಿಬಿರವು ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆಯಾಗುವ ಸಾಧ್ಯತೆ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ನೀಡಬೇಕು ಅಂತ ಕೋರಿದರು. ಪ್ರತಿ ವರ್ಷವೂ ಕೂಡ ನೇತಾಜಿಯವರ ಹೆಸರಲ್ಲಿ ಸೈನಿಕರ ನಡುವೆ ಆಚರಿಸುವಂಥದ್ದು ಇದೊಂದು ನಮ್ಮದು ಕೆಲಸ. ಈ 345ನೇ ಶಿಬಿರನ ವಿಶೇಷವಾಗಿ ಆಚರಿಸಬೇಕು ಅನ್ನೋದೇ ಈ ಜೀವಧಾರೆ ಉದ್ದೇಶ ಆಗಿತ್ತು. ಅದರ ಅಂಗವಾಗಿ ನಿರಂತರ 24 ಗಂಟೆಗಳ ಕಾಲ ರಕ್ತದಾನ ಶಿಬಿರನ ಆಯೋಜನೆ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡು, ಇದು ನಾನು ತಿಳಿದ ಮಟ್ಟಿಗೆ ಎಲ್ಲೂ ಕೂಡ ಭಾರತದಲ್ಲಿ ಹಗಲು ರಾತ್ರಿ ಅನ್ನೋದಾಗಿಲ್ಲ. ಹಾಗಾಗಿ ಇದಕ್ಕೆ ವಿಶೇಷತೆ ತರಬೇಕು ಅಂತೇಳಿ ಇದು 25ನೇ ವರ್ಷದ್ದಾದ್ದರಿಂದ ನಾವು ಕೂಡ ಈ ಜೀವಧಾರೆಗೆ ಬಂದು 25 ವರ್ಷ ಆದ್ದರಿಂದ ವಿಶೇಷವಾಗಿರಲಿ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 23ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆದರೆ ಶುಕ್ರವಾರ ಬೆಳಗ್ಗೆ 8 ಗಂಟೆ ತನಕ ನಿರಂತರವಾಗಿ ರಕ್ತದಾನ ನಡೀತಿದೆ. ಟ್ರಸ್ಟ್ ಇಲ್ಲಿಯ ತನಕ 344 ಶಿಬಿರಗಳನ್ನು ಆಯೋಜನೆ ಮಾಡಿದ್ದು ಸರಿಸುಮಾರು 43,000 ಯೂನಿಟ್ಗಳಷ್ಟು ರಕ್ತ ಸಂಗ್ರಹಿಸಿ ಯೋಧರ ಆಸ್ಪತ್ರೆ ಒಳಗೊಂಡಂತೆ ಸರ್ಕಾರಿ ರಕ್ತನಿಧಿ ಕೇಂದ್ರಗಳಿಗೆ ನಿರಂತರವಾಗಿ ಕಾಲಾನುಕಾಲಕ್ಕೆ ಒದಗಿಸುತ್ತಿದ್ದೇವೆ ಅಂತ ಅವರು ತಿಳಿಸಿದರು. ಗೋಷ್ಠಿಯಲ್ಲಿ ಗಣೇಶ್, ಅಭಿ, ಮಹಾದೇವು, ಉದಯ್ ಕುಮಾರ್, ರವಿಕುಮಾರ್, ಅನ್ವೇಶ್ ಸೇರಿದಂತೆ ಇತರ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ KRS ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ವಾಹನ ಪಾರ್ಕಿಂಗಿಗೆ ರೈತರ 24 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಬಾರದು ಅಂತ ಕನ್ನಡ ಸೇನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ. ಈ KRS ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ ಸಂದರ್ಭದಿಂದಲೇ ಅದಕ್ಕೆ ವಿರೋಧಗಳು ತುಂಬ ವೇಗವಾಗಿ ಶುರುವಾಗಿದ್ದವು. ರೈತ ಸಂಘ ಸೇರಿದಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಒಂದು ಪ್ಲಾನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರದ ಕಾಲ ಅನುದಾನ ಬಿಡುಗಡೆಗೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ದೊಡ್ಡ ಬೃಹತ್ ಯೋಜನೆ ಅದು. ಈಗ ಇವರು ಏನು ಅಂತಂದರೆ ಕನ್ನಡ ಸೇನೆಯವರು KRS ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ವಾಹನ ಪಾರ್ಕಿಂಗ್ ಅಂತ 24 ಎಕರೆ ಬೇಕು. ಸುತ್ತ ಇರೋದು ನೀವು ನೋಡಿದ್ರೆ ಎಲ್ಲ ಗ್ರೀನ್ ಇದು, ರೈತರ ಜಮೀನೇ ಅದು. ಅದನ್ನೇ ಸ್ವಾಧೀನ ಮಾಡ್ಕೊಂಬಿಟ್ಟಾರಂತೆ. ಮಾಡ್ಕೊಂಡು ಅದಕ್ಕೆ ಕೊಡ್ತಾರೆ, ದುಡ್ಡನ್ನ ಇಲ್ಲ ಅಂತಲ್ಲ, ಆದರೆ ಅದರಿಂದ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. KRS ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದ ವಾಹನ ಪಾರ್ಕಿಂಗ್ಗೆ ರೈತರ 24 ಎಕರೆ ಜಮೀನು ಸ್ವಾಧೀನಗೊಳಿಸಿಕೊಳ್ಳಬಾರದು ಎಂದು ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದೆ. ಕನ್ನಡ ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಮಂಜುನಾಥ್ ರವರು, KRS ಡ್ಯಾಂ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಸಂಬಂಧ ವಾಹನಗಳ ಪಾರ್ಕಿಂಗ್ಗೆ 24 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ರೈತರ ಜೊತೆ ಸಭೆ ಮಾಡಲಾಗಿದ್ದು, ಇದನ್ನು ಕನ್ನಡ ಸೇನೆ ಕರ್ನಾಟಕ ಪ್ರಬಲವಾಗಿ ವಿರೋಧಿಸುತ್ತದೆ. ಈಗಾಗಲೇ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವಾದ ಯೋಜನೆಯನ್ನು ವಿರೋಧಿಸಿ ಸಂಬಂಧಪಟ್ಟವರಿಗೆ ಪತ್ರ ನೀಡಲಾಗಿದೆ ಎಂದು ಆಗ್ರಹಿಸಿದರು. ಪರಿಸರಕ್ಕೆ ರೈತರಿಗೆ ಅಣೆಕಟ್ಟಿನ ವ್ಯಾಪ್ತಿ ಗ್ರಾಮಗಳಿಗೆ ಧಕ್ಕೆಯಾಗುವುದರ ಜೊತೆಗೆ ಗ್ರಾಮಗಳ ಪರಿಸರ ಕೃಷಿ ಬದುಕು ಪಲ್ಲಟವಾಗುತ್ತದೆ. ಈ ಯೋಜನೆಯಿಂದ KRS ಪ್ರದೇಶದ ಯುವ ಸಮೂಹಗಳ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. 120 ವರ್ಷಗಳ ಅಣೆಕಟ್ಟಿನ ಭದ್ರತೆಗೆ ನೇರ ಪರಿಣಾಮವಾಗುತ್ತದೆ. ಕೃಷಿ ಬದುಕು ನಾಶವಾಗುತ್ತದೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ ಅನೇಕ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ. ಅಣೆಕಟ್ಟೆ ಬಳಿ ಯಾವುದೇ ದಟ್ಟಣೆಯ ಸಾರ್ವಜನಿಕ ಚಟುವಟಿಕೆಗಳು ನಡೆಯಬಾರದು. ದಟ್ಟಣೆ ವಾಹನಗಳ ಪ್ರವೇಶದಿಂದ ಆಮ್ಲಜನಕ ಉತ್ಪಾದನೆಗೆ ತಡೆಯಾಗುತ್ತದೆ. ಹಸಿರು ವಲಯ ನಾಶವಾಗುತ್ತದೆ ಅಂತ ಹೇಳಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಏನಾದ್ರು ಮಾಡ್ತೀವಿ ಅನ್ನೋದಾದರೆ ನಾವು ಉಗ್ರ ಹೋರಾಟವನ್ನು
ಇಡೀ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಕರೆ ಕೊಡ್ತೀವಿ ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಕಾವೇರಿ ಚಳವಳಿ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ನಂತೆ ಚಳವಳಿ ಮಾಡಿಸಬಾರ್ದು ಅನ್ನೋದೇ ಸರ್ಕಾರಕ್ಕೆ ನಾನು ಆಗ್ರಹ. ಅದ್ರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಒಂದು ತುರ್ತಾದ ಪ್ರಗತಿಪರವಾದಂಥ ಸಭೆ ಮತ್ತು ಸುತ್ತಮುತ್ತಲಿನ ರೈತರ ಸಭೆ ಕರೆದು ಆಗು ಹೋಗುಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿ ಮಹಂತಪ್ಪ, ಮಂಜುನಾಥ್, ಶಿವು, ರಾಘು, ಅರಕೆರೆ, ಚಂದ್ರು, ಕುಮಾರ್, ಎರಳ್ಳಿ, ವೇಣುಗೋಪಾಲ್ ಇದ್ದರು. ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗಂಗಾಧರೇಶ್ವರ ದೇವಾಲಯದ ಆವರಣದಲ್ಲಿ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ಜರುಗಿದವು. ಶಾಖಾಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ವಿಶೇಷ ಪೂಜೆ ನೆರವೇರಿಸಿದರು. ತರುವಾಯ ಭಕ್ತರಿಗೆ ಪ್ರಸಾದವನ್ನು ಕೂಡ ವಿತರಿಸಲಾಯಿತು. ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 80ನೇ ವರ್ಷದ ಆರಾಧನೆ ಮತ್ತು ಅವರ ಜನ್ಮ ದಿನಾಚರಣೆ ಮತ್ತು 12ನೇ ವರ್ಷದ ಆರಾಧನಾ ಮಹೋತ್ಸವವಾಗಿ ಶ್ರೀ ಶಂಕರ ಮಠದಲ್ಲಿ ಕಳೆದ 4 ದಿವಸಗಳಿಂದ ವಿಶೇಷ ಪೂಜೆ ಮತ್ತು ಭಕ್ತಾದಿಗಳಿಂದ ಸೇವೆ ಎಲ್ಲ ನಡೆಯಲ್ಪಟ್ಟಿತ್ತು. ಇವತ್ತು ಪೂರ್ಣಗೊಂಡಿದೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಗಂಗಾಧರೇಶ್ವರ ಸ್ವಾಮಿ ಕೃಪೆಯಿಂದ ಎಲ್ಲ ಜನರು ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಭು, ಮಂಜುನಾಥ್, ಯೋಗ ಶಿಕ್ಷಕರಾದ ಮಂಜು ಕೂಡ ಪಾಲ್ಗೊಂಡಿದ್ದರು. ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞ ಪ್ರೌಢಶಾಲೆಯಲ್ಲಿ ಚುಂಚಶ್ರೀ ಗೆಳೆಯರ ಬಳಗ ಹಾಗೂ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ನೀಡುವ BGS ಸೇವಾ ರತ್ನ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ನೀಡಲಾಗಿದೆ. ಸ್ವಲ್ಪ ತಡವಾಗಿ ಬಂದಿದೆ ಇದು ನ್ಯೂಸು. ಇದೊಂದು ಒಳ್ಳೆಯ ಕೆಲಸ ನಿಜಕ್ಕೂ. ಒಬ್ಬ ಅಧಿಕಾರಿಯನ್ನು ಗುರುತಿಸಿ ಸ್ವಾಮೀಜಿಯವರ ಹೆಸರಲ್ಲಿ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಬಟ್ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡ್ತಾ ಒಳ್ಳೆಯ ಮಾತು ನೀಡಿದ್ದಾರೆ. ಇದು ನನಗೆ ಸಿಕ್ಕ ಅವಾರ್ಡ್ ಅಲ್ಲ, ಇದು ಜನ ಕೆಲಸ ಮಾಡಲಿ ಅಂತ ಕೊಟ್ಟಿರುವಂಥ ಒಂದು ಪ್ರಶಸ್ತಿ. ಇದನ್ನು ನಾನು ನನ್ನ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ನೀಡಿರುವಂಥದ್ದು ಒಳ್ಳೆಯ ಕೆಲಸ ಮಾಡೋರಿಗೆ, ಕ್ರಿಯಾಶೀಲವಾಗಿ ಕೆಲಸ ಮಾಡೋರಿಗೆ ಪ್ರಶಸ್ತಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಹುಟ್ಟಾಕಿದ್ದಾರೆ ಆಯೋಜಕರು. ಸೊ ಈ ಪ್ರಶಸ್ತಿಯನ್ನು ಜಿಲ್ಲಾಧಿಕಾರಿ ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞ ಪ್ರೌಢಶಾಲೆಯಲ್ಲಿ ಚುಂಚಶ್ರೀ ಗೆಳೆಯರ ಬಳಗ ಹಾಗೂ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ಸಹಯೋಗದಲ್ಲಿ ನಡೆದ ಪರಮಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ಕೊಡಮಾಡುವ BGS ಸೇವಾ ರತ್ನ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ವಿತರಣೆ ಮಾಡಲಾಯಿತು. ಮದ್ದೂರು ಕ್ಷೇತ್ರದ ಶಾಸಕರಾದ ಕಾದೂರು ಉದಯ್ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಶಾಸಕ ಕಾದೂರು ಉದಯ್, ಉತ್ತಮ ಆಡಳಿತ ವ್ಯಕ್ತಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಮಹಾನ್ ವ್ಯಕ್ತಿಗಳು ಇಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮದ್ದೂರು ಪಟ್ಟಣದ ಅಭಿವೃದ್ಧಿ ಸೇರಿದಂತೆ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ ಅಂತ ತಿಳಿಸಿದರು. ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಆ ಕಾಲಭೈರವೇಶ್ವರನ ಕೃಪೆಯಿಂದ ಅಲ್ಲಿ ಓದಂಥವ್ರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಒಂದೊಂದು ಸ್ಥಾನದಲ್ಲಿ, ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಬಾಲಗಂಗಾಧರ ಮಹಾಸ್ವಾಮಿಗಳು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು, ಮಹಾಸಂತನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ನಾನೊಬ್ಬ ಎತ್ತರದ ವ್ಯಕ್ತಿ ಅಂತ ನನ್ನನ್ನು ಪ್ರಶಸ್ತಿಗೆ ನೀಡುತ್ತಿಲ್ಲ. ನಾನು ಎಲ್ಲರ ಹತ್ತಿರವಾದಂಥ ವ್ಯಕ್ತಿ ಅಂತ ಈ ಪ್ರಶಸ್ತಿಯನ್ನು ನೀಡುತ್ತಿರುವುದು ನೇರವಾಗಿ ನನ್ನ ಪುಣ್ಯವೇ ಸರಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ನೀಡಿರುವ ಈ ಪ್ರಶಸ್ತಿಯನ್ನು ನನ್ನ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡುತ್ತೇನೆ ಎಂದರು. ಸ್ವಾಮೀಜಿಗಳು ದೇವಾಲಯದ ಜೊತೆಯಲ್ಲಿ ಉನ್ನತವಾದಂತಹ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಉನ್ನತ ಪ್ರಜೆಗಳನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿರುವ ಮಹತ್ಕಾರ ಕಾರ್ಯವನ್ನು ಮಾಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ನನ್ನ ಸಾಧನೆಗೆ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿಲ್ಲ ಯಾವತ್ತೂ ಕೂಡ. ನಾವು ಅತಿ ದೊಡ್ಡ ಸಾಧಕನೂ ಅಲ್ಲ, ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ. ಹಾಗಾಗಿ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಎತ್ತರದ ವ್ಯಕ್ತಿ ನಾನಂತೂ ಅಲ್ಲ. ಆದರೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರಕ್ಕೆ ಆಗಿರುವಂಥ ಒಬ್ಬ ಹತ್ತಿರದ ವ್ಯಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಕಾರ್ಯಕ್ರಮದ ದಿವ್ಯ ಸನ್ನಿಧಿ ವಹಿಸಿ ಮಾತನಾಡಿದ ಶ್ರೀ ನಿತ್ಯಾನಂದನಾಥ ಸ್ವಾಮೀಜಿಗಳು, 20ನೇ ಶತಮಾನದ ಆಧುನಿಕ ಸಂತ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬಡವರಿಗೆ, ದೀನದಲಿತರಿಗೆ ಅನುಕೂಲವಾಗಲಿ ಎಂದು ಹಲವಾರು ಆಸ್ಪತ್ರೆಗಳು, ವಿದ್ಯಾಸಂಸ್ಥೆಗಳು ಅನ್ನದಾಸೋಹ ಮಾಡುವ ಮೂಲಕ ಆದಿ ಚುಂಚನಗಿರಿ ಮಠವನ್ನು ಎತ್ತರಕ್ಕೆ ಬೆಳೆಸಿದ್ದಾರೆ ಅಂತ ಹೇಳಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉತ್ತಮವಾದ ಆಡಳಿತ ನೀಡುವ ಒಬ್ಬ ದಕ್ಷ ಅಧಿಕಾರಿಯಾಗಿದ್ದಾರೆ. ಅವರ ಜೊತೆ ನಾನು ಕೂಡ ಕೆಲಸ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. ಹಿಡಿದ ಕೆಲಸವನ್ನು ಮಾಡುವವರೆಗೂ ಅಡತೊಟ್ಟಿ ಕೆಲಸ ಮಾಡ್ತಾರೆ ಅಂತ ಅವರು ಹೇಳಿದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳನ್ನು ಕುರಿತು ಮಾತನಾಡುವಾಗ ಸ್ವಾಮೀಜಿಗಳು ಭಾವುಕರಾದರು. ಅವರು ಅಡಿಷನಲ್ DC ಆಗಿದ್ರು. ಅವ್ರದ್ದು ಟ್ರಾನ್ಸ್ಫರ್ ಆಗಿ
ದಕ್ಷಿಣ ಕನ್ನಡ ಜಿಲ್ಲೆಗೆ ಅನಿಸುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಗೆ CEO ಆಗಿ ZP CEO ಆಗಿ ಟ್ರಾನ್ಸ್ಫರ್ ಆಯಿತು. ಎಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಅವರಿಗೆ ಒಂದು ಬೀಳ್ಕೊಡುಗೆಲ್ಲ ಮಾಡಿದ್ರು. ಅವನ ಕೊನೆಗೆ ನೀವು ನೋಡ್ಬೋದು, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಬ್ರಿಟಿಷ್ನವ್ರು ಕಟ್ಟಿಸಿದಂಥ ಕಚೇರಿ ಕಮಿಷನರ್ಗೆ ಅಲ್ಲೊಂದು ಗಾಂಧಿ ಪ್ರತಿಮೆ ಇದೆ. ಆ ಆವರಣವನ್ನು ದಾಟಿ ಅವರು ಬೀಳ್ಕೊಡುಗೆ ಮಾಡಬೇಕು, ನನಗೆ ಕಣ್ಣಲ್ಲಿ ನೀರು ಬಂತು. ಇನ್ನು ಇವರು ನನ್ನ ಕೈಗೆ ಸಿಗ್ತಾರೋ ಇಲ್ವೋ ಅಂತ. ಕೊನೆಗೆ ಅವರು ಒಂದು ಮಾತು ಹೇಳಿದರು, ನೋಡಿ ಅಧಿಕಾರಿಗಳು ನೌಕರ ಸಂಬಂಧ ಕಾರ ಹಚ್ಚೋತಕ್ಕ ಇರುತ್ತೆ, ನೀವು ಯಾವ ಭಾವನೆಯಿಂದ ನೀವು ಕಣ್ಣೀರು ಹಾಕಿದ್ರೆ ಕೊನೆಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ನನ್ನ ಮೇಲಿನ ಪ್ರೀತಿಗೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನನಗೆ ಅಡಿಷನಲ್ DC ಆಗಿ ಪೋಸ್ಟಿಂಗ್ಸ್ ಕೊಡಿಸಿದ್ರು. ಈಗೆಲ್ಲ ಗೊತ್ತಿದೆ, ಇನ್ಫ್ಲೂಯೆನ್ಸ್ ಇಲ್ಲಾಂದ್ರೆ ಪೋಸ್ಟಿಂಗ್ ಸಿಗಲ್ಲ. ಅವರಿದ್ದಂಥ ಜಾಗಕ್ಕೆ ನನ್ನ ಹಾಕೋಬೇಕು, ಒಟ್ಟಿಗೆನೇ ಕೆಲಸ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಿಷನಲ್ DC ಆಗಿ ಪೋಸ್ಟಿಂಗ್ಸ್ ಕೊಡಿಸಿದ್ರು. ನಾನು ಯಾವ ರಾಜಕಾರಣಿಗಳ ಹತ್ರ ಹೋಗಿಲ್ಲ. ಅವ್ರು ಒಂದು ಮಾತು ಹೇಳಿದ್ದಕ್ಕೆ ಅಲ್ಲಿದ್ದಂಥ ನಾಯಕರು ಹಾಕ್ಸ್ಕೊಂಡಿದ್ರು. ಬಟ್ ನಾನು ಅವ್ರ ಜೊತೆ ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಕಾರಣ ಅಲ್ಲಿದ್ದಂಥ ರಾಜಕೀಯ ನಾಯಕರು ಬೇಡ ಇವರು ಇಲ್ಲೇ ಇರಲಿ, ಚಿಕ್ಕಮಗಳೂರಲ್ಲಿ ಇರಲಿ ಅಂತೇಳಿ ಕ್ಯಾನ್ಸಲ್ ಮಾಡಿಸ್ಕೊಂಡು. ಸಮಾರಂಭದಲ್ಲಿ ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣ, ಪದಾಧಿಕಾರಿಗಳಾದ ರವಿಕುಮಾರ್, ಶಂಕರಯ್ಯ, ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯಸ್ಥರಾದ ಕಸ್ತೂರಿ, ಅನಂತೇಗೌಡ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ, ಕೆರಗೋಡು ಪೊಲೀಸ್ ಇಲಾಖೆ ಹಾಗೂ ನೆಹರು ಯುವ ಕೇಂದ್ರದ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ, ಕೆರಗೋಡು ಪೊಲೀಸ್ ಠಾಣೆ, ನೆಹರು ಯುವ ಕೇಂದ್ರದ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಆಯೋಜನೆ ಮಾಡಿದ್ದ ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿಯವರು, ಎಲ್ಲದಕ್ಕೂ ಪೊಲೀಸ್ ಇಲಾಖೆ ಮೇಲೆ ದೂರುವುದು ಸರಿಯಲ್ಲ. ಪೊಲೀಸರು ಇರುವುದು ಜನರ ರಕ್ಷಣೆ ಮತ್ತು ಕಾನೂನು ಪಾಲನೆ ಮಾಡುವುದಕ್ಕಾಗಿ. ರಸ್ತೆಗಳಲ್ಲಿ ವಾಹನಗಳ ತಪಾಸಣೆ ಮಾಡುವುದು ಪೊಲೀಸರ ಕರ್ತವ್ಯವಾಗಿದೆ. ಇದನ್ನು ಸಾರ್ವಜನಿಕರು ತಪ್ಪಾಗಿ ತಿಳಿದುಕೊಳ್ಳಬಾರದು ಅಂತ ಹೇಳಿದರು. ಪೊಲೀಸ್ ಇಲಾಖೆ ಮೇಲೆ ದೂರುವುದನ್ನು ಬಿಟ್ಟು ನಾವು ಸರಿಯಾಗಿ ಕಾನೂನು ಪಾಲನೆ ಮಾಡುತ್ತಿರುವುದು ಅರಿಯಬೇಕು. ಗೂಡ್ಸ್ ವಾಹನಗಳಲ್ಲಿ ಪ್ರಾಣಿಗಳನ್ನು ತುಂಬಿಕೊಂಡು ಹೋಗುವ ರೀತಿಯಲ್ಲಿ ಜನರನ್ನು ತುಂಬುವುದು ಸರಿಯಲ್ಲ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರಾದ ಸಿದ್ದರಾಜು, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ, ಡಿವೈಎಸ್ಪಿ ರಮೇಶ್, ಕೆರಗೋಡು ವೃತ್ತ ನಿರೀಕ್ಷಕರಾದ ಮಹೇಶ್, PSI ದೀಕ್ಷಿತ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಪಾಲ್ಗೊಂಡಿದ್ದರು. ಮಂಡ್ಯದ ಗಾಂಧಿ ಭವನದಲ್ಲಿ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಹಾಗೂ ಗೋಜೋ ರಿಯೋ ಕರಾಟೆ ಅಕಾಡೆಮಿ ಇಂಡಿಯಾ ವತಿಯಿಂದ ಕರಾಟೆ ಬಿಲ್ಡ್ ಪರೀಕ್ಷೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಇತ್ತೀಚೆಗೆ ನಡೆದಿದೆ. ಮಂಡ್ಯದ ಗಾಂಧಿ ಭವನದಲ್ಲಿ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಹಾಗೂ ಗೋಜೋ ರಿಯೋ ಕರಾಟೆ ಡೋ ಅಕಾಡೆಮಿ ವತಿಯಿಂದ ಕರಾಟೆ ಬಿಲ್ಡ್ ಪರೀಕ್ಷೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಮಂಡ್ಯ ಜಿಲ್ಲೆಯ ಸುಮಾರು 80ಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಅರ್ಹತೆಗೆ ತಕ್ಕ ವಿವಿಧ ಬೆಲ್ಟ್ಗಳನ್ನು ಪಡೆದುಕೊಂಡರು. ಬೆಲ್ಟ್ ಪರೀಕ್ಷೆಯಲ್ಲಿ 8 ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಪದವಿಯನ್ನು ಗಣ್ಯರು ಪ್ರದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ SK ಶಿವಪ್ರಕಾಶ್ ಬಾಬು ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ರೋಹಿತ್ ಕುಮಾರ್, T ವರಪ್ರಸಾದ್ ಕೂಡ ಭಾಗವಹಿಸಿ ಶುಭ ಹಾರೈಸಿದರು. ಕರಾಟೆ ಪರೀಕ್ಷೆ ಕಾರ್ಯಕ್ರಮವನ್ನು ಕರಾಟೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಮೊದಲಿಯಾರ್ ಆಯೋಜನೆ ಮಾಡಿದರು. ಲೋಕೇಶ್ ಮೊದಲಿಯಾರು ಮೊದಲು ಪರಿಚಯ ಆದಾಗ ನನಗೆ ಮೊದಲು ಕರಾಟೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ನಮ್ಮ ಮಕ್ಕಳು ಸೇರಿಸ್ಬೇಕು ಅಂತ. ಆಮೇಲೆ ಲೋಕೇಶ್ ಸರ್ ನೋಡಿದ್ಮೇಲೆ ಗೊತ್ತಾಯಿತು ಖಂಡಿತ ನಾನು ಈ ಕರಾಟೆ ಕ್ಲಾಸಿಗೆ ಸೇರಿಸ್ಬೇಕು ಅಂತ. ನಮ್ಮಿಬ್ಬರು ಮಕ್ಕಳಿಗೆ ಬರ್ತಾ ಇದ್ದಾರೆ, ಒಬ್ಬ ಹರ್ಷ ಎಂ ಗೌಡ ಅಂತ, ಇನ್ನೊಬ್ಬ ಅಂಜಲಿ ಎಂ ಅಂತ ಇಲ್ಲಿಗೆ ಸೇರಿಸಿದ್ವಿ. ಅವಳು ಬ್ಲೂ ಬೆಲ್ಟು. ನಮ್ಮ ಮಗನಿಗಿಂತ ಹೆಚ್ಚಾಗಿ ನಮ್ಮ ಮಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಇಬ್ಬರೂ ಇಲ್ಲಿಗೆ ಸೇರಿಸಿದೆ. ಈಗಿನ ಮೊಬೈಲ್ ಯುಗದಲ್ಲಿ ಹುಡುಗರು ಅಥವಾ ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಹೆಚ್ಚು ಸಮಯನ ಬರೀ ಮೊಬೈಲಲ್ಲೇ ಜಾಸ್ತಿ ಕಳೀತಾರೆ. ಅದ್ರ ಬದಲು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಈ ಕರಾಟೆ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ನಲ್ಲಿ ಕಬಡ್ಡಿ ಮತ್ತು ಅಥ್ಲೆಟಿಕ್ಸು ಇಂಥರಲ್ಲಿ ಭಾಗವಹಿಸಿದ್ರೆ ಅವರು ಖಂಡಿತವಾಗಲೂ ಶಿಸ್ತು ಬರುತ್ತೆ. ಜೊತೆಗೆ ಅವರು ದೈಹಿಕವಾಗಿ ಕೂಡ ಸಮರ್ಥವಾಗಿರ್ತಾರೆ. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂತಿಮದಲ್ಲಿ ಕರಾಟೆ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಬೆಡ್ ಹಾಗೂ
ಪ್ರಮಾಣ ಪತ್ರಗಳನ್ನು ಗಣ್ಯರು ವಿತರಣೆ ಮಾಡಿದರು. ಫೆಬ್ರವರಿ 2ರಂದು ನಡೆಯುವ ಮನ್ಮೂಲ್ ನಿರ್ದೇಶಕರ ಚುನಾವಣೆಗೆ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಜೆಡಿಎಸ್ನಿಂದ ಮಹೇಶ್, ಬಿಜೆಪಿಯಿಂದ ರೂಪಾ ಅವರನ್ನು ಪಕ್ಷದ ವರಿಷ್ಠರು ಅಂತಿಮಗೊಳಿಸಿದ್ದಾರೆ ಅಂತ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಮದ್ದೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣವರು, ಎನ್ಡಿಎ ಮೈತ್ರಿ ಧರ್ಮದಂತೆ ಜೆಡಿಎಸ್ನಿಂದ ಒಬ್ಬರು ಹಾಗೂ ಬಿಜೆಪಿಯಿಂದ ಒಬ್ಬರು ಮನ್ಮೂಲ್ ಚುನಾವಣೆಗೆ ಸ್ಪರ್ಧಿಸುವುದು ಎಂದಿತ್ತು. ಆದರೆ ನಾವು ಜೆಡಿಎಸ್ನಿಂದ ಮಹೇಶ್ ಅವರನ್ನು ಆಯ್ಕೆಗೊಳಿಸಿದ್ದೆವು. ಈಗ ಬಿಜೆಪಿಯಿಂದ ರೂಪರವರನ್ನು ಆಯ್ಕೆ ಮಾಡಿರುವುದರಿಂದ ಅವರಿಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದು, ಇವರಿಬ್ಬರ ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಶ್ರಮಿಸಬೇಕಂತ ಮನವಿ ಮಾಡಿದರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ. ಕೆಲವರು ಈಗಾಗಲೇ ಮದ್ದೂರು ಕ್ಷೇತ್ರದಲ್ಲಿ ಹಲವಾರು ಕಡೆ ಡಿ.ಸಿ. ತಮ್ಮಣ್ಣನಿಗೆ ವಯಸ್ಸಾಗಿದೆ, ಅದರಿಂದ ನಾನೇ ಎನ್ಡಿಎ ಅಭ್ಯರ್ಥಿ ಅಂತ ಹೇಳಿಕೊಂಡು ಓಡಾಡುತ್ತಿರುವುದು ನನಗೆ ಬೇಸರ ತಂದಿದೆ ಅಂತ ಬಿಜೆಪಿ ಮುಖಂಡ ಎಸ್.ಪಿ. ಸ್ವಾಮಿ ಅವರ ವಿರುದ್ಧ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದರು. ಮತ ಕೇಳೋದು ಬೇಡ, ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು. ಇನ್ನೊಂದು ಕಡೆ 28ಕ್ಕೆ ನಾನೇ ಜೆಡಿಎಸ್ನಿಂದ ಅಭ್ಯರ್ಥಿ ಆಗ್ಬೋದು, ತಮ್ಮಣ್ಣವರು ವಯಸ್ಸಾಗಿಬಿಟ್ಟಿದ್ದಾರೆ, ಮುದುಕ ಏನೇನು ಮಾಡ್ತಾ ಇರೋದು, ಈ ಥರ ಎಲ್ಲ ಅಪಪ್ರಚಾರ ಮಾಡೋದು ಬೇಡ. ಇನ್ನೂ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು 94 ವರ್ಷದಲ್ಲೂ ಸಕ್ರಿಯವಾಗಿ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಸಭೆಯಲ್ಲಿ ಹೇಳಿದ್ರು, ಪ್ರತಿ ಜಿಲ್ಲೆಗೂ ಬರ್ತೀನಿ, ಕ್ಯಾನ್ವಾಸ್ ಮಾಡ್ತೀನಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿನಲ್ಲಿ ಅಂತೇಳಿ ದೇವೇಗೌಡರು ಹೇಳಿದ್ರು. ಅಂಥದ್ರಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳೋದು ಇರ್ತೀನಾ? ಇರುವವರೆಗೂ ಈ ಕ್ಷೇತ್ರಕ್ಕೆ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ, ಈ ಜನರನ್ನು ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ. ಅವರ ಉಪಯೋಗಕ್ಕೆ ಯಾಕೆ ನಮ್ಮ ಹೆಸರುಗಳನ್ನ, ನಮ್ಮ ರಾಜ್ಯದ ಅಧ್ಯಕ್ಷರ ಇದನ್ನು ಹೆಸರುಗಳನ್ನ ಉಪಯೋಗ ಮಾಡಿಕೊಂಡು ಜನರು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಅಂತ ಹೇಳೋದು ನೇರವಾಗಿ. ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ 94 ವರ್ಷ ವಯಸ್ಸಾಗಿದ್ದರೂ ಮುಂದೆ ನಡೆಯುವ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತೀನಿ ಎಂದಿದ್ದಾರೆ. ಹೀಗಿರುವಾಗ ನಾನು ಏಕೆ ಮತ್ತೆ ಸ್ಪರ್ಧಿಸಬಾರದು ಅಂತ ಪ್ರಶ್ನೆ ಮಾಡಿದರು. ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಕಾಂಗ್ರೆಸ್ನಲ್ಲಿ 140 ಮಂದಿ ಶಾಸಕರಿದ್ದರೂ ಏಕೋ ಏನೋ ಅನಿಶ್ಚಿತತೆ ಕಾಡುತ್ತಿರಬಹುದೇನೋ, ಆದ್ದರಿಂದ ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಪಕ್ಷದ ಶಾಸಕರು ಪ್ರಾಮಾಣಿಕರಾಗಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಅವರು ಹೇಳಿದರು. ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾಜಪರವರು, ಬಿಜೆಪಿನವರು ಸಹೋದರಿ ರೂಪಾರವ್ರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ನಾವು ಆ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಅಧಿಕೃತವಾಗಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ರೂಪಾ ಮತ್ತು ಮಹೇಶ್ ಅವರು ನಮ್ಮ ಅಧಿಕೃತ ಅಭ್ಯರ್ಥಿಗಳು. ಅವರ ಪರವಾಗಿ ನಮ್ಮ ಪಕ್ಷ ಮತ್ತು BJP ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡಿ ಅವರ ಗೆಲುವಿಗೆ ಕಾರಣೀಭೂತರಾಗಬೇಕು ಅಂತ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳನ್ನ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳಾದ ಮಹೇಶ್, ರೂಪಾ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಳಿಯಪ್ಪ, ಚಿಕ್ಕತಿಮ್ಮೇಗೌಡ ಸೇರಿದಂತೆ ಅನೇಕರಿದ್ದರು. ರಾಷ್ಟ್ರಕವಿ ಕುವೆಂಪು ಪ್ರತಿಪಾದಿಸಿದ ವಿಶ್ವಮಾನವ ಸಂದೇಶವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅಪರ ಜಿಲ್ಲಾಧಿಕಾರಿಗಳಾದಂಥ BC ಶಿವಾನಂದಮೂರ್ತಿ ತಿಳಿಸಿದರು. ರೈತ ಸಭಾಂಗಣದ ಮುಂಭಾಗ ಇರುವ ಕುವೆಂಪು ಪುತ್ಥಳಿ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದಮೂರ್ತಿಯವರು, ರಾಷ್ಟ್ರಕವಿ ಕುವೆಂಪುರವರ ತತ್ವ, ಆದರ್ಶ ಮತ್ತು ಚಿಂತನೆಗಳನ್ನು ಯುವ ಪೀಳಿಗೆ ಬೆಳೆಸಿಕೊಳ್ಳಬೇಕು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಹ ನಾವೆಲ್ಲರೂ ಒಂದೇ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅದೇ ರೀತಿ ತೆಲುಗಿನ ಪ್ರಸಿದ್ಧ ಕವಿ ವೇಮನರವರು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದಾದ ಶೈಲಿಯಲ್ಲಿ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ, ಕನ್ನಡ ಉಪನ್ಯಾಸಕ KP ಮೃತ್ಯುಂಜಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ BV ನಂದೀಶ್, ಮಂಜುನಾಥ್, ನಾರಾಯಣ್, ಸಂದೇಶ್ ಹಾಗೂ ಇನ್ನಿತರರಿದ್ದರು. ನಾಗಮಂಗಲ ತಾಲೂಕಿನ ಬಿದರಕೆರೆ ಅಂಚೆ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದಿರುವುದರಿಂದ ಮುಗ್ಧ ಜನ ವಿಷ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಖ್ಯಾತ ಅಂಕಣಕಾರರಾದ ಚಂದ್ರಗೌಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅಂಚೆ ಕಚೇರಿ ವತಿಯಿಂದ ಬಿದರಕೆರೆ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆಗಿರುವ ವಂಚನೆ ದುರದೃಷ್ಟಕರವಾಗಿದ್ದು, ಹೈನುಗಾರಿಕೆ ಮತ್ತು ಸರ್ಕಾರದ ವೃದ್ಧಾಪ್ಯ ವೇತನದ ಸಂಗ್ರಹಣೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ವಯೋವೃದ್ಧರಿಗೆ ವಂಚನೆಯಾಗಿರುವುದು ಅಕ್ಷಮ್ಯ ಅಪರಾಧ ಅಂತ ಖ್ಯಾತ ಅಂಕಣಕಾರ ಚಂದ್ರಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ನನ್ನ ಗ್ರಾಮದ ಜನ ಕಡುಬಡವರಾಗಿದ್ದು ಕೆಲವರು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ. ಈ ಎಲ್ಲ ಅವಘಡಕ್ಕೆ ಅಂಚೆ ಕಚೇರಿಗಳನ್ನು ನಿರ್ವಹಣೆ ಮಾಡುವ ಫೀಲ್ಡ್ ಆಫೀಸರ್ ಅಧಿಕಾರ ನೇರ ಕಾರಣರಾಗಿದ್ದಾರೆ ಅಂತ ಹೇಳಿದ್ದಾರೆ. ಕನಿಷ್ಠ ವಿದ್ಯಾಭ್ಯಾಸವಿಲ್ಲದ ಒಬ್ಬ ಮಹಿಳೆಗೆ ಪೋಸ್ಟ್ ಆಫೀಸ್ ಅಧಿಕಾರಿ ಹುದ್ದೆ ನೀಡಿ ಇಂತಹ ವಂಚನೆ ನಡೆದಿರುವುದು ಖಂಡನೀಯ. ಈ ಪ್ರಕರಣದಲ್ಲಿ ಪೋಸ್ಟ್ ಆಫೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂಬುದು ನನ್ನ ಅನುಮಾನವಾಗಿದೆ. ಜವಾಬ್ದಾರಿಯುತವಾಗಿ ನಡೆದುಕೊಂಡು ಮುಗ್ಧ ಗ್ರಾಮೀಣ ಪ್ರದೇಶ ಜನರಿಗೆ ಹಣ ವಾಪಸ್ ಕೊಡುವ ವ್ಯವಸ್ಥೆಯನ್ನು ಅಂಚೆ ಕಚೇರಿ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲದಿದ್ದರೆ ಸಮಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಬಂಧುಗಳೇ, ನನ್ನ ಹೆಸರು B. ಚಂದ್ರೇಗೌಡ ಅಂತ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿದರಿಕೆರೆ. ಈಗ ನಾನು ನಮ್ಮೂರು ಬಿದರಿಕೆರೆ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಒಬ್ಬ ಪೋಸ್ಟ್ ಆಫೀಸ್ನಿಂದವ ಒಂದು 10 ಲಕ್ಷ ರೂಪಾಯಿನ ಹೊಡ್ಕೊಂಡು ಹೊರಟೋಗಿದ್ದಾನೆ, ಪರಾರಿಯಾಗಿದ್ದಾನೆ. ನಮ್ಮೂರಲ್ಲಿ ಪುಟ್ಟಸ್ವಾಮಿ ಅನ್ನೋನು ಪೋಸ್ಟ್ ಮಾಸ್ಟರ್ ಆಗಿದ್ದ, ಅವನು
ತೀರ್ಕೊಂಡ ನಂತರ ಅವನ ಹೆಂಡತಿಗೆ ಕೆಲಸ ಕೊಡ್ತು ಪೋಸ್ಟ್ ಆಫೀಸು. ಅವಳಿಗೆ ಅಷ್ಟೇನು ಓದಕ್ಕೆ ಬರೆಯೋದಕ್ಕೆ ಬಂದ್ರೂ ಅಷ್ಟೊಂದು ವಿದ್ಯಾವಂತೆ ಅಲ್ಲ. ಅವಳೇನು ಮಾಡಿದ್ಲು, ಅವನ ಮಗನ ಕೈಗೆ ಎಲ್ಲ ವ್ಯವಹಾರನ ಕೊಟ್ಟಳು. ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಇತ್ತೀಚೆಗೆ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ, ಸರ್ಕಾರದ ಹಣ ಬರ್ತಾ ಇದೆ, ಜೊತೆಗೆ ದನ ಕರ ಮಾರಿದ ದುಡ್ಡು, ಬೆಣ್ಣೆ ದುಡ್ಡು ಏನು ಸಿಕ್ಕಿದ್ರು ಈ ಪೋಸ್ಟ್ ಆಫೀಸ್ನಲ್ಲಿ ಇಡ್ತಾ ಇದ್ರು ಜನ. ಅವ್ರ ಬದುಕಿನ ಆಧಾರವಾಗಿ ಅದು ಸಹಾಯ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಆದರೆ ಅವನು ಏನು ಮಾಡ್ತಿದ್ದ ಅಂದರೆ, ಆ ದುಡ್ಡು ಕಟ್ಟಿಸ್ಕೊಂಡವನು ಅವರಿಗೆ ಕಟ್ಟಿಸ್ಕೊಳ್ಳೋ ದುಡ್ಡನ್ನು ಪುಸ್ತಕದ ದಾಖಲೆ ತೋರಿಸ್ತಿರ್ಲಿಲ್ಲ, ರಸೀತಿ ಕೊಡ್ತಿರ್ಲಿಲ್ಲ, ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಈ ಸುಳ್ಳು ಹೇಳ್ಕೊಂಡು ಬಂದವನು ಈಗ ನೋಡಿದರೆ ಸುಮಾರು ಜನಗಳಿಗೆ 10 ಲಕ್ಷ ರೂಪಾಯಿನ ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಎಲ್ಲರೂ ಬಡವರು, ಎಲ್ಲರೂ ನಿರ್ಗತಿಕರು. ಆ ದುಡ್ಡಿನಿಂದ ಬದುಕನ್ನು ಕಟ್ಟಿಕೊಳ್ಳುವಂಥ ಕನಸು ಕಾಣ್ತಿದ್ದರು. ಎಲ್ಲರೂ ಕಂಗಾಲಾಗಿದ್ದಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೋಬೋದು. ಇದಕ್ಕೆ ಹೊಣೆಗಾರಿಕೆ ನೇರ ಪೋಸ್ಟ್ ಆಫೀಸ್ ಹೊರಬೇಕಾಗತ್ತೆ. ಹೇಗೆ ಆ ಥರದ ಹೆಂಗಸಿಗೆ ಕೆಲಸ ಕೊಟ್ಟರು? ಹೋಗಲಿ, ಸರ್ಕಾರದಿಂದ ಬರ್ತಾ ಇರೋಣ, ಜನ ಕೂಡಿಡ್ತಾ ಇರೋಣ, ದಾಖಲಾಗ್ತಾ ಇದೆಯಾ? ನಮ್ಮ ಪೋಸ್ಟ್ ಆಫೀಸಲ್ಲಿ ದಾಖಲಾಗ್ತಾ ಇದೆಯಾ ಪರಿಶೀಲಿಸಿಲ್ಲ. ಇವರು ಈ ದರೋಡಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತವ ಕೇಸ್ ದಾಖಲಿಸಬೇಕಾಗತ್ತೆ. ಆದ್ದರಿಂದ ಪೋಸ್ಟ್ ಆಫೀಸ್ನವರು ಜವಾಬ್ದಾರಿಯಿಂದ ವಹಿಸಿ ಜನಗಳ ದುಡ್ಡನ್ನು ಕೊಡುವ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಈ ಪರಿಣಾಮ ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮದ್ದೂರು ಬಳಿ ಕೆಎಸ್ಆರ್ಟಿಸಿ ಬಸ್ ಉರುಳಿ ಅವಘಡ, 30ಕ್ಕೂ ಹೆಚ್ಚು ಮಂದಿಗೆ ಗಾಯ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ಜಿಲ್ಲಾಧಿಕಾರಿ ಕುಮಾರ್ ಭೇಟಿ. ಮಂಡ್ಯ ಜಿಲ್ಲಾ ಕಲಾವಿದರ ಸಹಕಾರ ಸಂಘ ಅಸ್ತಿತ್ವಕ್ಕೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ, 20 ಲಕ್ಷ ಠೇವಣಿ ಸಂಗ್ರಹಿಸುವ ಮಹತ್ವದ ಗುರಿ. ಕೊಪ್ಪ ಗ್ರಾಮದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜನೆ, ಗ್ಯಾರಂಟಿ ಫಲಾನುಭವಿಗಳ ಖಾತೆಗೆ ನೇರ ಹಣ ಜಮಾ, ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ. ಕೆಆರ್ಎಸ್ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಅಡೆತಡೆ, ವಾಹನ ಪಾರ್ಕಿಂಗ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳದಿರಲು ತಾಕೀತು, ಕನ್ನಡ ಸೇನೆಯಿಂದ ಜಿಲ್ಲಾ ಆಡಳಿತಕ್ಕೆ ಮನವಿ. ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಹಿನ್ನೆಲೆ ನಿರಂತರ 24 ಗಂಟೆಗಳ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ, ಜೀವಧಾರೆ ಟ್ರಸ್ಟ್ನಿಂದ ವಿನೂತನ ಪ್ರಯೋಗ. ಹೇಮಗಿರಿ ಶಾಖಮಠದಲ್ಲಿ ಚುಂಚಶ್ರೀ ಪುಣ್ಯಸ್ಮರಣೆ, ಹಲವು ಚಲನಚಿತ್ರ ನಟ ನಟಿಯರು ಭಾಗಿ, ಡಾಕ್ಟರ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಆಯೋಜನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.